ಮಾರ್ನಿಂಗ್ 3:30 ಆಗೈತಿ. ಟುಡೇ ಈಸ್ ವೆರಿ ಸ್ಪೆಷಲ್ ಫಾರ್ ಮೀ. ನನಗಂತೂ ಭಾಳ ದೊಡ್ಡ ದಿವಸ ಇವತ್ತು. 3:30 ಆಗೈತಿ. ನಂದು ಪ್ಲ್ಯಾನ್ ಒಂದು 4 ಗಂಟೆಗೆ ಬಿಡೋದಿತ್ತು, ಬಟ್ ನಮ್ಮ ಮನ್ಯಾಗ ಸ್ವಲ್ಪ ಬೆಳಕಾದ್ಮೇಲೆ ಬಿಡಂತಂದ್ರೆ ಅದಕ್ಕೆ ಒಂದು 5 ಗಂಟೆಗೆ ಬಿಡ್ತೇನೆ ಪ್ರಾಬಬ್ಲಿ. ನಾನು ಯೂಶ್ವಲಿ ಸೋಲೋ ರೈಡ್ಸ್ ಹೋದಾಗನೂ 100 ಕಿಲೋಮೀಟ್ರ್ ಒಳಗನ ಹೋಗ್ತೀನಿ ಒಬ್ಬಕ್ಕಿನ ಹೋದಾಗ. ಇವತ್ತು ಬೆಂಗಳೂರಿಂದ ಧಾರವಾಡ ಹೊಂಟೇನೆ ನಾನು, ಯಾಕಂದ್ರೆ ನನ್ನ ಬೈಕ್ನ ಅಲ್ಟಿಮೇಟ್ಲಿ ತೊಗೊಂಡು ಹೋಗ್ಬೇಕಿತ್ತು. ಆಮೇಲೆ ಅದಾದಮೇಲೆ ಸ್ವಲ್ಪ ಪ್ಲ್ಯಾನ್ಸ್ ಅದಾವೆ. ಬಟ್ ಎನಿವೇಸ್, ದಿಸ್ ಈಸ್ ದ ಫಸ್ಟ್ ಟೈಮ್ ನಾ ಇಷ್ಟು ಉದ್ದ ಹೊಂಟೇನಿ. ನಾ ಇವತ್ತು ಸೋಲೋ ರೈಡ್ ಅಂತ ಹೇಳಿ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಹೋಗೇ ಇಲ್ಲ. ಅದಕ್ಕೆ ಇವತ್ತು ಏನಾಗ್ತೈತಿ, ಹೆಂಗೆ ಹೋಗ್ತೈತಿ ಎಲ್ಲ ನೋಡಿ ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಪ್ರಿಪೇರ್ ಆಗಿ, ಆಮೇಲೆ ಎಲ್ಲರಿಗೂ ಸೋಲೋ ರೈಡ್ಸು ಹೆಂಗೆ ಏನು ಮಾಡ್ಬೇಕು, ಏನು ಮೊದಲು ರೆಡಿ ಮಾಡ್ಕೋಬೇಕು, ಅದೆಲ್ಲ ಟಿಪ್ಸ್ ಕೊಡೋಕ್ಕೂ ನಂಗೆ ಈಸಿ ಆಗ್ತೈತಿ. ಹೊಸ ಹೆಲ್ಮೆಟ್ ASMR. ಅಲ್ಲ ಬಂಗಾರ ಎಲ್ಲ ತುಂಬ್ಕೊಂಡು ಬಂದೇನೆ. ಥಂಡಿ ಎಷ್ಟಿತ್ತು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಆ್ಯಕ್ಚುಲಿ ಥಂಡಿ ಇಷ್ಟಿರ್ತೈತೆ ಅಂತ ಹೇಳಿ ಕೈ ಶಟ್ಡಾವ್ ನಾನು ಅಳಗಾಡತ್ತಿಲ್ಲ. ಥಂಡಿ ಭಾಳ ಇತ್ತು. ನಮ್ಮ ಮುಂಜಾನೆ 5 ಗಂಟೆಗೆ ಎಕ್ಸಾಕ್ಟ್ 5 o'clock ಬಿಟ್ಟಿದ್ದೆ. ಇಷ್ಟು ಥಂಡಿ ಇರ್ತೈತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಿಲ್ಲ, ಬಟ್ ಭಾಳ ಥಂಡಿ ಇತ್ತು. ಕೈ ಫುಲ್ ಶಟ್ದಾವ್ ನನಗೆ. ಇನ್ನೊಂದೇನೋ ಹತ್ತೈತಿ, ಏನು ಹತ್ತೈತೆ ದೇವರಿಗೆ ಗೊತ್ತು. ಬಟ್ ಇಲ್ಲೆಲ್ಲ ಒಂದು ಶೆಲ್ ಸಿಕ್ತೆ ನಿಂತೇನಿ. A to B ಹುಡ್ಕೊಂಡು ಹೋಗೋ ಶೆಲ್ ಸಿಕ್ಕೈತೆ ನನಗೆ. ಅಲ್ಲೇ ಒಂದು ಸಣ್ಣ ಕಾಫಿ ಹೊಡೆದು ಮುಂದೆ ಹೋಗಿರ್ತೀನಿ, ಬರ್ತೇನೆ. ಫೈನಲಿ A to B ಸಿಕ್ಕೈತೆ ನಂಗೆ. ಬ್ರೇಕ್ಫಾಸ್ಟ್ ಮಾಡತ್ತೇನೆ ಈಗ. ಆಲ್ಸೋ ಈಗ ಎಷ್ಟು 8 ಆಗಕ್ಕೆ 5 ನಿಮಿಷ ಐತಿ. ಐ ಆಮ್ ಹೋಪಿಂಗ್ ನಾವು ಒಂದು 12 ಗಂಟೆ ತನಕ ಅಂತೂ ರೀಚ್ ಆಗ್ಬೇಕು. ಲೆಟ್ಸ್ ಸಿ ಎಷ್ಟು ಬ್ರೇಕ್ಸ್ ಆಗ್ತಾವೆ, ಎಷ್ಟು ಬೆನ್ನು ನೋಸ್ತೈತಿ, ಎಷ್ಟು ಕಾಲು ನೋಸ್ತಾವೆ. ಲೆಟ್ಸ್ ಸಿ. ಇದಕ್ಕೆ ಪಾಪ್ ಸರ್ವಿಸ್ ಮಾಡಿಸ್ಬೇಕು. ನನ್ನ ಬಂಗಾಳಿ ಈಸ್ ವೆರಿ ನೈಸ್. ಕಣ್ಣು ಹಚ್ಬೇಡ್ರಿ ನೀವು. ಫಸ್ಟ್ ಸೋಲೋ ರೈಡ್ ಕಂಪ್ಲೀಟ್ ಆಗೈತಿ. ಆ್ಯಂಡ್ ಐ ಆಮ್ ವೆರಿ ಆನೆಸ್ಟ್ಲಿ ಭಾಳ ಮಜಾ ಬಂತು ನನಗೆ. ಎದಕ್ಕಂತಂದ್ರೆ ಬಿಫೋರ್ ಡೂಯಿಂಗ್ ಇಟ್ ಅದು ಹೆಂಗೆ ಅನ್ಸೈತಿ ಅಂತಂದ್ರೆ ಭಾಳ ದೂರ ಆಗ್ತೈತಿ, ಭಾಳ ಬ್ಯಾಸರ ಆಗ್ತೈತಿ ಗಾಡಿ ಹೊಡೆದು ಹಂಗೆ ಹಿಂಗೆ. ಸ್ವಲ್ಪ ಅಪ್ಪರ್ ಬ್ಯಾಕ್ ಪೇನ್ ಬಂತು. ಬಟ್ ದೆನ್ ಯು ಫರ್ಗೆಟ್ ಇಟ್. ಇವೆಂಚುಲಿ ನೀವು ಹೊಡ್ಕೊಂಡು ಗಾಡಿ ಹೆಂಗೆ ಹೊಡ್ಕೊಂಡು ಹೋಗ್ತೀರಿ, ಹೆಂಗೆ ಮುಂದೆ ಹೋಗ್ತೈತಿ, ನೀವು ಮರ್ತು ಬಿಡ್ತೀರಿ. ಸೊ 400 ಸ್ಟ್ರೆಚ್ 300 ಸ್ಟ್ರೆಚ್ 100 ಕಿಲೋಮೀಟರ್ಸ್ ಆದಮೇಲೆ ಒಂದು ಫಸ್ಟ್ ಬ್ರೇಕ್ ತೊಗೊಂಡಿದ್ದೆ. ದ್ಯಾಟ್ ವಾಸ್ ದ ಓನ್ಲಿ ಬ್ರೇಕ್. ಅದಾದಮೇಲೆ ಆ ಬ್ರೇಕನ್ನು ತೊಗೊಂಡಿಲ್ಲ. ಸೊ ದ 300 ಸ್ಟ್ರೆಚ್ ವಾಸ್ ಸೋ ಅಮೇಝಿಂಗ್. ಭಾಳ ಮಜಾ ಬಂದೈತೆ ನಂಗೆ. ಆ್ಯಂಡ್ ಕ್ವೈಟ್ ಪ್ರೌಡ್ ಆಫ್ ಮೈ ಸೆಲ್ಫ್. ಕರೆಕ್ಟ್ ಊಟದ ಟೈಮಿಗೆ ಎದಕ್ಕೆ ಮನೆಗೆ ಬಂದೇನಂದ್ರೆ ನಂದು ಊಟ ಇದೆ ಜೋಳದ ಅಲ್ಲಮ್ಮ. ಯಾವ ರೊಟ್ಟಿ ಇದೆ? ಗೊಂಜಾಳ ರೊಟ್ಟಿ, ಕುಶ್ಬಿ ಪಲ್ಯ. ಏನತ್ತಪ್ಪ? ಊಟ ಮಾಡಕಂತ ಕರೆಕ್ಟ್ ಟೈಮಿಗೆ. ಫ್ಲವರ್ ಪಲ್ಯ ಅಲ್ಲೈತಮ್ಮ, ಸಿಗ್ಲೇ ಇಲ್ಲ ನಾವು. ನಮ್ಮಮ್ಮ ಪರ್ಫೆಕ್ಟ್ ರೊಟ್ಟಿ ಬೆಳಿತಾರೆ.
1 ಗಂಟೆಗೆ ಮಲ್ಕೊಂಡಿದ್ದೆ ನಾನು. ಇಟ್ಸ್ ಆಲ್ಮೋಸ್ಟ್ 7:30, ಬಟ್ ನಾ ಎದ್ದಿದ್ದು 6 ಗಂಟೆಗೆ ಎದ್ದೇನಿ. ಸೊ ಯಾರ್ಯಾರು ಮೋಟೋವರ್ಸ್ ಈಗ 21st 22nd ಮೋಟೋವರ್ಸ್ ಬರೋದೈತಿ. 21st 22nd 23rd 3 ದಿವಸ ಐತಿ ಮೋಟೋವರ್ಸ್. ಸೊ ಐ ಆಮ್ ಅಸ್ಯೂಮಿಂಗ್ ಭಾಳ ಮಂದಿ 20ನೇ ತಾರೀಕಿಗನ ಬರ್ತಾರೆ. ದ್ಯಾಟ್ ಇಸ್ 28th of November. ಒಂದು ಏನಂತಂದ್ರೆ ಇದೇನು NH4 ಹೈವೇ ಐತಲ್ಲ ಹುಬ್ಳಿದು, ಯು ಗೈಸ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಫ್ ಹೌ ಯು ಆರ್ ಡ್ರೈವಿಂಗ್ ದೇರ್. ಯಾಕಂದ್ರೆ ಅದು ಅಂಡರ್ ಕನ್ಸ್ಟ್ರಕ್ಷನ್ ಐತಿ. ಆ್ಯಂಡ್ ಅಂಡರ್ ಕನ್ಸ್ಟ್ರಕ್ಷನ್ ಅದು ಆ್ಯಕ್ಚುಲಿ ಭಾಳ ದಿವಸದಿಂದ ಐತಿ. ಸೊ you have to be very careful when you're driving on the NH4 highway. Okay, so you have to be very careful when you're driving on the NH4 highway because it's still under development and there's a lot, like literally a lot of things that you have to take care of because there's only one road which is acting a two-lane, I would say a two-side. The vehicles just go from the same road and come from the same road, and the width of the road is not much. If there are 2 trucks, you're done for, like you're stuck. There's a traffic on the highway, so just be sure and make sure you ride carefully on that road. Other than that, the road is so goddamn amazing, like literally so amazing. I have screamed my heart out. ನಾ ಎಷ್ಟು ವದರಿ ಹಾಡ್ಕೊಂಡು ಬಂದೇನಂದ್ರೆ ಇವತ್ತು ಮಜಾ ಬಂದೈತೆ ನಂಗೆ ಇವತ್ತು. ಕ್ರೇಜಿ ಮಜಾ. ಆಮೇಲೆ ಎಷ್ಟು ಮಸ್ತ್ ರೋಡ್ ಐತಿ. ಸ್ಮೂತ್ ಆಪರೇಟರ್ ಹಂಗೆ ರೋಡ್ ಐತಿ. ಬಟ್ ಆ್ಯಸ್ ಸೂನ್ ಆಸ್ ನಾ ಏನು ಹುಬ್ಳಿ ಟಚ್ ಆದ ಅಲ್ಲ, ಅದು ರೋಡ್ ಇಂಥ ಥಡ್ಕಲಾಸ್ ಐತಿ ಅಂತಂದ್ರೆ ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ಕ್ಲಿಪ್ಸ್ ಹಾಕ್ತೇನೆ ನೋಡ್ರಿ ಅದನ್ನು. ಹೈವೇ ಮೇಲೆ ಟ್ರಾಫಿಕ್ ಐತಿ ಅಂದ್ರೆ ಹೈವೇ ಮೇಲೆ ಹೆಂಗೆ ಟ್ರಾಫಿಕ್ ಇರ್ತೈತಿ. ಆಮೇಲೆ ನಾ ಹೋದಾಗಿಂದ ಐ ಥಿಂಕ್ ನಾ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಇಟ್ಸ್ ಬೀನ್ 5-6 years ನಾವು. 2020 ಒಳಗೆ 2021 ಜಾನ್ ಒಳಗೆ ಹಿಂಗೇನೋ ಶಿಫ್ಟ್ ಆಗಿದ್ದೆ. ಅವಾಗಿಂದ ಹಿಡ್ಕೊಂಡು ಇನ್ನೂ ತನಕ ಕನ್ಸ್ಟ್ರಕ್ಷನನ್ನು ಐತಿ ಅದ್ರದ್ದು. ಏನೂ ಚಲೋನ ಆಗಿಲ್ಲ ಅಲ್ಲೇ. ಇಷ್ಟು ಥರ್ಡ್ ಕ್ಲಾಸ್ ರೋಡ್ ಐತಿ, ಅಲ್ಲಿ ಟ್ರಾಫಿಕ್ ಐತಿ. ಆಮೇಲೆ ಲೆಜಿಟ್ ನಾ ಇವತ್ತಂತೂ ಐ ವಿಶ್ ನಾವು ರೆಕಾರ್ಡ್ ಮಾಡ್ತಿದ್ದೆ, ಬಟ್ ನಮ್ಮ ಬೇರೆ ಕ್ಲಿಪ್ ಒಳಗೆ ಬಂದಾನವ. ಇದು ನೋಡ್ರಿ ಅದನ್ನು. ಅಂದ್ರೆ ಅಲ್ಲಿ ರೋಡ್ ಆ್ಯಕ್ಚುಲಿ ಸಣ್ಣದೈತಿ. ಬಟ್ ದೆನ್ ಅವ್ನು ತಪ್ಪು ಇತ್ತದ. ನಾ ಇಲ್ಲದೇನಿ, ಅವ ಇಲ್ಲದಾನ. ನಾ ಹಿಂಗೆ ಹೊಂಟೇನಿ, ಇಲ್ಲಿ ಈ ಕಡೆ ಕಾರ್ ಐತಂತ ಹೇಳಿ ಅವ್ನು ಜಲ್ದಿ ಹೋಗೋದಿತ್ತಂತ ಹೇಳಿ ಹಿಂಗೆ ಸರದ. ಸೊ ಅಲ್ಟಿಮೇಟ್ಲಿ ನಾ ಹಿಂಗೆ ಸರದೆ. ದಿಸ್ ವಾಸ್ ಫುಲ್ ಗ್ರಾವೆಲ್ ರೋಡ್. ಆಮೇಲೆ ಇದು ಬ್ರಿಡ್ಜ್ ಇತ್ತು. ಆನ್ ದ ಬ್ರಿಡ್ಜ್ ನಾ ಲೆಜಿಟ್ ಎಜ್ ಮೇಲೆ ಹೋಗಿನಿ. ಆ ಗ್ರಾವೆಲ್ ರೋಡ್ ಮೇಲೆ ನಾ ಏನಿಲ್ಲ ಅಂದರೂ 1 ಮಿನಿಟ್ ಪೂರ್ತಿ 1 ಮಿನಿಟ್ ತಕ್ಕ ಪೂರ್ತಿ ಒಂದು ನಿಮಿಷ ತನ ನಾ ಗಾಡಿ ಹಿಂಗೆ ಆಗೈತಿ ನಂದು. ಯಾಕಂದ್ರೆ ಅದು ನಮ್ಗೆ ಬ್ಯಾಲೆನ್ಸ್ ಆಗತ್ತಿರ್ಕಿಲ್ಲ. ಅದಕ್ಕೆ ಫುಲ್ ಗ್ರಾವೆಲ್ ರೋಡ್ ಇತ್ತು. ನಂದು ಪೇಸ್ ಒಳಗೆ ಹೊಂಟೇನಿ. ಆಲ್ ಆಫ್ ಅ ಸಡನ್ ಕರ್ವ್ ತೊಗೊಂಡ. ಜಸ್ಟ್ ಬಿಕಾಸ್ ಇಲ್ಲೊಂದು ಕಾರ್ ಐತಿ, ಅವ್ನು ಜಲ್ದಿ ಆ ಕಡೆಯಿಂದ ದಾಟಿ ಹೋಗೋದೈತೆ ಅಂತ ಹೇಳಿ. ನನಗೆ ಫಸ್ಟ್ ಅಂತೂ ನಾ ಮನಸ್ಸೋಗಿ ಅನ್ಕೊಂಡ ಬಿಟ್ಟಿದ್ದೆ, ನಾ ಬೀಳ್ತೇನೆ 100% ನಾ ಬೀಳ್ತೇನೆ ಇವತ್ತಂತ ಹೇಳಿ. ಬಟ್ ದೆನ್ ನಾ ಹೆಂಗೋ ಮ್ಯಾನೇಜ್ ಮಾಡಿದೆ, ನಿಂತೆ. ನಾ ಆಮೇಲೆ ಅವ್ನು ಬೆನ್ನು ಹತ್ತಿ ಬೈದು ಬಂದೇನಿ. ಆಮೇಲೆ ನಾ 2 ಕಿಲೋಮೀಟರ್ ತನಕ ಅವ್ನು ಮುಂದೆನೇ ಹೋಗಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಇಂಥ ಮಂದಿಗೆ ಫಸ್ಟ್ ಅಂತೂ ನಂಗೆ ಕಲ್ಗಿಲಿತ್ತಂದ್ರೆ ಕೈಯಾಗ ನಾವು ತೊಗೊಂಡು ಒಗೆದು ಬಿಡ್ತಿದ್ದೆ ಅವ್ನ ಕಾರಿಗೆ. ಬಟ್ ದೆನ್ ಸಿಗಲಿಲ್ಲ. ನಂಗೆ ಬೈಬೇಕಾದ್ರೂ ನಂಗೆ ನೋಡಲಿಲ್ಲ. ಅದಕ್ಕಂದ್ರೆ ಅವ್ನು ಗೊತ್ತಿತ್ತು ಅವ್ನು ತಪ್ಪಾಯ್ತು ಅಂತ ಹೇಳಿ. ಒಂದು 4 ಬೈಗಳ ಬೈದಿದ್ರು ಗೊತ್ತಿಲ್ಲ. ಗೋವಾ ಗಾಡಿ ಅದು. ನಾ ಕ್ಲಿಪ್ಸ್ ಹಾಕ್ತೇನಲ್ಲ ಅದ್ರೊಳಗೆ ಗೊತ್ತಾಗ್ತೈತಿ. ಅಂದ್ರೆ ಒಂದು ನಂಬರ್ ಎಲ್ಲ ರೆಕಾರ್ಡೆಡ್ ಐತಿ. ನಾವು ಹೇಳಿ ಬಂದೆ ಗಾಡಿ ಓಡ್ಸಕ್ಕೆ ಬರ್ತೈತೋ ಇಲ್ಲೋ, ಕ್ಯಾಮ್ರಾ ಐತಿ ನನ್ನ ಕಡೆ ಅಂತ ಹೇಳಿ. ಅವ ಏನೋ ನಿನ್ನ ಜಗಳಾಡಿದ್ದ ಅಂತಂದ್ರೆ ಥ್ಯಾಂಕ್ಸ್ ಅನ್ನಿಸ್ತಿದ್ದೆ ನಾವು ಇವತ್ತು.